ಹಾಯ್ ಸ್ನೇಹಿತರೆ, ನಮಸ್ಕಾರ. ಪವನ್ ಸೆಹ್ರಾವತ್ ಕಬಡ್ಡಿ ನೋಡುವಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಪರಿಚಯ ಇರುವಂಥ ಹೆಸರು. ಕಬಡ್ಡಿ ಲೋಕದ ಸೂಪರ್ ಸ್ಟಾರ್ ಪವನ್ ಸೆಹ್ರಾವತ್. ಅದರಲ್ಲೂ ನಮ್ಮ ಬೆಂಗಳೂರು ಬುಲ್ಸ್ಗಂತೂ ಫೇವ್ರೇಟ್ ಆಗಿದ್ದಂಥ ಪ್ಲೇಯರ್. ಆದರೆ ಈಗ ಇದೇ ಪವನ್ ವಿಚಾರವಾಗಿ ಒಂದು ವಿವಾದ ಎದ್ದಿದೆ. ಏನು ಅಂತಂದ್ರೆ, ತಮಿಳ್ ತಲೈವಾಸ್ ಈ ಸೀಸನ್ ಅಲ್ಲಿ ಏನು ಅವ್ರನ್ನ ಆಯ್ಕೆ ಮಾಡಿತ್ತು, ಬಿಡ್ಡಿಂಗ್ ಅಲ್ಲಿ ಪಿಕ್ ಮಾಡಿತ್ತು. ಸೊ ಅವರು ಈಗ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ಟ್ವಿಟರ್ ಅಲ್ಲಿ ಹಾಕಿದ್ದಾರೆ. ಅದೇನು ಅಂತಂದ್ರೆ, ಈಗಿಂದ ನಮ್ಮ ಟೀಮ್ ಅಲ್ಲಿ ಪವನ್ ಇರೋದಿಲ್ಲ ಅಂತ ಹೇಳಿ ಕೇಳಿ ಪವನ್ ಆ ಟೀಮ್ ನ ಕ್ಯಾಪ್ಟನ್. ಸೊ ಈಗಿಂದ ನಾವು ಮನೆ ಕಳಿಸ್ತಾ ಇದೀವಿ. ಏನ್ ರೀಸನ್ ಅಂತ ಹೇಳಿದ್ರೆ, ಡಿಸಿಪ್ಲಿನರಿ ಆಕ್ಷನ್ ಅಂತ ಹೇಳಿದ್ದಾರೆ. ಅಂದ್ರೆ ಶಿಸ್ತು ಕ್ರಮ. ನಮ್ಮ ಟೀಮ್ ನ ಕೋಡ್ ಆಫ್ ಕಂಡಕ್ಟ್ ಏನಿದೆ, ನಮ್ಮ ನಿಯಮಗಳು, ಒಂದಷ್ಟು ನಮ್ಮ ಶಿಷ್ಟಾಚಾರ, ಅದನ್ನು ಅವ್ರು ಪಾಲಿಸಿಲ್ಲ. ಸೊ ಆ ಕಾರಣಕ್ಕೆ ಈ ಕೂಡಲೇ ಅವ್ರನ್ನ ನಾವು ರಿಲೀಸ್ ಮಾಡಿ ಮನೆ ಕಳಿಸ್ತಾ ಇದ್ದೀವಿ, ನಮ್ಮ ಸ್ಕ್ವಾಡ್ ನ ಮೆಂಬರ್ ಅಲ್ಲ ಅಂತ. ಸೊ ಏನಿದು ವಿಚಾರ? ಇದಕ್ಕೆ ಸಂಬಂಧಪಟ್ಟ ಹಾಗೆ ಪವನ್ ಕೂಡ ಈಗ ರಿಯಾಕ್ಟ್ ಮಾಡಿದ್ದಾರೆ. ಅಂದ್ರೆ ಶಿಸ್ತು ಕ್ರಮ ಅಂತಂದ್ರೆ ಇವ್ರು ಶಿಸ್ತಾಗಿಲ್ಲ ಅಂತ ಅರ್ಥ ಅಲ್ವಾ? ಸೊ ನಾನೇನಾದ್ರೂ ಫಸ್ಟ್ ಆಫ್ ಆಲ್ ಅವರೊಂದು ವಿಡಿಯೋನ ರಿಲೀಸ್ ಮಾಡಿದ್ದಾರೆ ಅವ್ರ ಅಕೌಂಟ್ ಅಲ್ಲಿ. ಸೊ ಎಲ್ರಿಗೂ ಕೂಡ ಧನ್ಯವಾದ ಹೇಳಿದ್ದಾರೆ, ಯಾರ್ಯಾರು ಸಪೋರ್ಟ್ ಮಾಡಿದ್ದಾರೆ ಅಂತ. ಜೊತೆಗೆ ಫಸ್ಟ್ ಅವ್ರು ಸ್ಟಾರ್ಟ್ ಮಾಡೋದೇ ಈ 9ನೇ ಸೀಸನ್ ಅಲ್ಲಿ ಇವರು ತಮಿಳ್ ಟೀಮ್ ಅಲ್ಲಿ ಇದ್ರು. ಅದಾದ್ಮೇಲೆ ತೆಲುಗು ಟೈಟನ್ಸ್ಗೆ ಹೋಗಿ ಮತ್ತೆ ಈ ಸಲ ಅವ್ರನ್ನ 59.5 ಲಕ್ಷಕ್ಕೆ ವಾಪಸ್ ಪಿಕ್ ಮಾಡುತ್ತೆ ಬಿಡ್ಡಿಂಗ್ ಅಲ್ಲಿ ತಮಿಳ್ ತಲೈವಾಸ್. ಸೊ ಅದ್ರ ಬಗ್ಗೆ ಅವ್ರು ಹೇಳ್ತಾರೆ. ಅಂದ್ರೆ ಅವ್ರು ಫಸ್ಟ್ ಸೀಸನ್ 9 ಆಡಿದಾಗ, ಸೊ ತಮಿಳ್ ತಲೈವಾಸ್ ಟೀಮ್ ಅಲ್ಲಿ ಒಂದು ಮ್ಯಾಚ್ ಆಡ್ತಾರೆ, ಆಮೇಲೆ ಇಂಜುರಿ ಆಗಿ ಅವರು ಇಡೀ ಸೀಸನ್ ಆಡೋದಿಲ್ಲ. ಆ ಟೈಮಲ್ಲಿ ತಮಿಳ್ ತಲೈವಾಸ್ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದೆ, ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಹಾಸ್ಪಿಟಲ್ ಇರ್ಬೋದು, ಆಮೇಲೆ ರಿಕವರಿಗೆ ಎಲ್ಲದಕ್ಕೂ ಕೂಡ. ಆದರೆ ಈ ಸಲ ಈ ಥರ ಆಗಿದೆ. ನನ್ನ ಮೇಲೆ ಒಂದು ಆರೋಪ ಬಂದಿದೆ, ಶಿಸ್ತು ಕ್ರಮ, ನಾನು ಟೀಮಲ್ಲಿ ಡಿಸಿಪ್ಲಿನಲ್ಲಿ ಇಲ್ಲ ಅಂತ. ಇದೇನಾದರೂ ಪ್ರೂವ್ ಆದರೆ ನಾನು ಕಬಡ್ಡಿ ಆಡೋದನ್ನೇ ನಿಲ್ಲಿಸ್ಬಿಡ್ತೀನಿ. ಯಾರು ಆರೋಪ ಮಾಡಿದ್ದಾರೆ, ಒಬ್ಬ ವ್ಯಕ್ತಿಯಿಂದ ಇದೊಂದು ಆಗ್ತಾ ಇರೋದು, ಈಗ ನನ್ನನ್ನು ಟೀಮಿಂದ ತೆಗೆದಿರೋದು ಒಬ್ಬ ವ್ಯಕ್ತಿಯಿಂದ. ಅವ್ರೇನಾದರೂ ಪ್ರೂವ್ ಮಾಡಿದ್ರೆ ನಾನು ಕಬಡ್ಡಿ ಆಡೋದೇ ನಿಲ್ಲಿಸ್ಬಿಡ್ತೀನಿ. ನಾನು ಇಂಡಿಯಾ ಟೀಮಲ್ಲಿ ಆಡೋದಂಥವನು. ಸೊ ನನಗೆ ಶಿಸ್ತೇನು, ಹೇಗೆ ಆಡಬೇಕು, ಏನು, ಎಲ್ಲಿ ಹೇಗಿರಬೇಕು, ಇದೆಲ್ಲವೂ ಕೂಡ ನಾನು ಕಲ್ತಿದ್ದೀನಿ. ಪ್ರೂವ್ ಮಾಡಿ ತೋರಿಸ್ಲಿ ಅವರು. ಒಬ್ಬ ವ್ಯಕ್ತಿಯ ಒಂದು ಈಗೋ ಇಂದ ಈ ಥರ ಆಗ್ತಾ ಇದೆ, ಅವರ ಒಂದು ಅಹಂನಿಂದ ಈ ಥರ ಆಗ್ತಿದೆ ಅಂತ. ಸೊ ಈಗ ಏನಾಗ್ತಿದೆ, ಯಾರ ವ್ಯಕ್ತಿ ಅಂತ ಅವ್ರು ಹೇಳಿಲ್ಲ. ಇನ್ನೊಂದು ಕಡೆ ತಮಿಳ್ ತಲೈವಾಸ್ ಟೀಮ್ ಕೂಡ ಯಾಕೆ ಶಿಸ್ತು ಕ್ರಮ, ಏನು ಡಿಸಿಪ್ಲಿನರಿ ಆಕ್ಷನ್, ಯಾಕೆ, ಯಾವ ರೀತಿ ಶಿಸ್ತು ತಪ್ಪಿದ್ದಾರೆ ಅನ್ನೋದ್ರ ಬಗ್ಗೆ ಅವರು ಕೂಡ ಹೇಳಿಲ್ಲ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಈಗ ಶಿಸ್ತು ಕ್ರಮ ಆಗಿದೆ. ಬಟ್ ಇನ್ನೊಂದು ಕಡೆ ಅವರ ಕೋಚ್ ಸಂಜೀವ್ ಬಲಿಯಾನ್ ಮೇಲೆ ಈಗ ಆರೋಪ ಕೇಳಿ ಬರ್ತಿದೆ. ಕೆಲವರು ಮಾಡ್ತಿರೋದು ಏನು, ಕೆಲವೊಂದು ಕೋಚ್ ಹೇಳ್ತಿದ್ದಂಥ ವಿಚಾರಗಳನ್ನು ಅವ್ರು ಕೇಳಿಸ್ಕೋತಾ ಇರಲಿಲ್ಲ, ತಮ್ಗನ್ಸಿದೆ ಪ್ಲಾನ್ ಮಾಡ್ತಾ ಇದ್ರು ಅನ್ನೋದೆಲ್ಲ ಇತ್ತು. ಬಟ್ ಪವನ್ ಹೇಳುವಂಥ ಪ್ರಕಾರ, ನಾನು ಮತ್ತು ಅರ್ಜುನ್ ದೇಸ್ವಾಲೆ ನಾವು ಟೀಮಲ್ಲಿ ಇರೋರು ಈಗ ಕ್ಯಾಪ್ಟನ್ ಆಗಿದ್ದಾರೆ. ನಾವು ಒಂದಷ್ಟು ಪ್ಲಾನ್ ಮಾಡ್ಕೊಂಡಿದ್ವಿ, ಬಟ್ ಅದನ್ನು ಅನುಷ್ಠಾನಕ್ಕೆ ತರೋಕೆ ಅವಕಾಶ ಸಿಗ್ತಾ ಇರಲಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಗೊತ್ತಿಲ್ಲ. ಬಟ್ ಪವನ್ ಅಂತ ಪ್ಲೇಯರ್ ಬೆಂಗಳೂರಿನಲ್ಲಿ, ನಿಮ್ಗೆ ಗೊತ್ತು, ಬೆಂಗಳೂರಲ್ಲಿದ್ದಾಗ ನಾವು ರಣಬೇಟೆಗಾರ ಅಂತ ಕರಿತಾ ಇದ್ವಿ. ಸೊ ಹೈ ಫ್ಲೈಯರ್ ಪವನ್ ಈಗ ಇಂಥ ಕಾಂಟ್ರವರ್ಸಿಯಲ್ ಸಿಕ್ಕಿರೋದು ವಿಪರ್ಯಾಸ. ಸೊ ಆದಷ್ಟು ಬೇಗ ಕ್ಲಿಯರ್ ಆಗಲಿ, ಬೇಕಾದ್ರೆ ವಾಪಸ್ ಬೆಂಗಳೂರು ಅಂತ ಟೀಮ್ಗೂ ಬರಲಿ ಅನ್ನೋದು. ನೀವೇನು ಹೇಳ್ತೀರಾ ಪವನ್ ವಿಚಾರವಾಗಿ? ಕಮೆಂಟ್ ಮಾಡಿ. ನಮಸ್ಕಾರ.